ಸುರಭಿ ನನಗೆ ಎಣ್ಣೆ ಬಾಟಲ್ ಕೊಡಿಸಿದಾಳೆ ನೋಡಿ. ಟೆಸ್ಟ್ ಮಾಡ್ಲಾ ಇದನ್ನ ಒಂದ್ಸಲ ಹೊಡೆದು. ನಿಂಗೆ ಎಷ್ಟು ಏಜ್ ಎಷ್ಟು ನಂಗ 4 ಗಾಯ್ಸ್ ಪಾಪ ನಮ್ಗಿಂತ 1 ಅವರ್ ಮುಂಚೆ ಬಂದು ವೇಟ್ ಮಾಡ್ತಿದ್ದಾರೆ. ಗಾಯ್ಸ್ ತುಂಬಾ ವೇಟ್ ಮಾಡ್ತಿದ್ದಾರೆ. ದಿಸ್ ಇಸ್ ಟೂ ಮಚ್. ಹಿಂಗ್ ಕುತ್ಕೊಂಡು ಹಾಕ್ತಿಂಗೆ ಅದನ್ನೇ ಹೇಳ್ಕೊಡ್ಬೇಕು. ನಾಕ್ ಕೊಟ್ಟಿದ್ದಾಳೆ ಸುರಭಿ. ಗೈಸ್ ವರ್ಕ್ಗೆ ಎಡಿಟಿಂಗ್ಗೆ ಯೂಸ್ ಆಗ್ಲಿ. ಸೊ ಗಾಯ್ಸ್ ಇದು ಯೂಟ್ಯೂಬ್ ಪ್ಲೇ ಬಟನ್ ಗಾಯ್ಸ್ ನಮ್ದು. ಯಾರಿಗಾದ್ರೂ ಪ್ರೊಡ್ಯೂಸರ್ ಬೇಕು ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು your ಯೂಟ್ಯೂಬ್ ಚಾನೆಲ್. ಸೊ ಅವಾಗತ್ತೆ ಹೇಳ್ದಂಗೆ ಇದು ನೆಕ್ಸ್ಟ್ ಇನ್ನೊಂದು ಬ್ಲಾಗು ನೈಟ್ ಸೆಲೆಬ್ರೇಷನ್ ಮಾಡಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ನಾನು ಇನ್ನೂ ಗಿಫ್ಟ್ ಪ್ಯಾಕ್ ಮಾಡಿಸಿಲ್ಲ ಗೈಸ್. ಆ್ಯಂಡ್ ಇನ್ನೊಂದು ಹೇಳಬೇಕು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅದು ನಿಮ್ಗಳ ಗಿಫ್ಟ್ ಅಂತಲೇ ಹೇಳ್ಬೋದು. ಸೊ ಆ ಗಿಫ್ಟ್ ಬಂದಿದೆ. ಅದು ತೇಜಿಗೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ನನಗಂತೂ ಇನ್ನೂ ಖುಷಿ ಆಯಿತು. ಸೊ ಅದೇನು ಎತ್ತ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ರಿವೀಲ್ ಮಾಡಬೇಕಾದ್ರೆ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಗೈಸ್, ನಂಗೆ ತುಂಬ ಇಷ್ಟ ಆಯಿತು. ಓಕೆ, ಈಗ ಗಿಫ್ಟ್ ಪ್ಯಾಕ್ ಮಾಡಿಸ್ಕೊಂಡು ನೆಕ್ಸ್ಟು ಹೊರಡೋಣ ಬನ್ನಿ. ನೆಕ್ಸ್ಟ್ ಅಲ್ಲೆಲ್ಲ ಏನೇನಾಗುತ್ತೆ ತೋರಿಸ್ತೀನಿ. ಸೊ ಗೈಸ್, ಫೈನಲಿ ಗಿಫ್ಟ್ ಎಲ್ಲ ಪ್ಯಾಕ್ ಆಗಿದೆ. ಇದೆ ಗಿಫ್ಟ್ಸು. ಆಗ್ತಾ ಇಲ್ಲ ಇವಾಗ. ಎಷ್ಟು ಆವಾಗಲೇ 7:30 ಹೋಗಿದೆ. ಇವಾಗ ಮತ್ತೆ ಓಡೋಗ್ಬೇಕು. ಬೇರೆ ಇನ್ನೂ ಪ್ಲ್ಯಾನ್ಸ್ ಇತ್ತು, ಬಟ್ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ. ಅದೇನು ಅಂತ ಆಮೇಲೆ ಹೇಳ್ತೀನಿ. ಸೊ ಇವಾಗ ಬನ್ನಿ, ಫಸ್ಟ್ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಗೈಸ್, ಇವಾಗ ಎಲ್ಲ ರೆಡಿ ಆಯಿತು. ತೇಜನ್ ಕರ್ಕೊಂಡು ಹೋಗ್ಬೇಕು ಇವಾಗ. ನೋಡಿ, ಹಿಂಗೆ ರೆಡಿ ಆಗಿದ್ದಾರೆ. ಹೇಗಿದೆ ಗೈಸ್ ನನ್ನ ಔಟ್ಫಿಟ್? ಸುರಭಿ ಸೆಲೆಕ್ಟ್ ಮಾಡಿರೋದು ಇದು ಔಟ್ಫಿಟ್. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿರ್ಲೇಬೇಕು, ಯಾಕಂದ್ರೆ 10,000 ಕೊಡ್ತಿಲ್ವಪ್ಪ. ಫಸ್ಟ್ ಟೈಮ್ ಗೈಸ್ ಕಾಸ್ಟ್ಲಿ ಬಟ್ಟೆ ಹಾಕೊಂಡಿರೋದು. ಸೊ ಇನ್ನೊಂದ್ರೆ ಕೇಕ್ ತಗೊಂಡೋಗಿಲ್ಲ ಗೈಸ್. ಪಾಪ ಅವಳು ಹಬ್ಬ ಎಷ್ಟು ಅಂತ ಮಾಡ್ತಾಳೆ. ಸೊ ನಾನು ಹೋಗ್ತಿದ್ದೀನಿ ಜೊತೆಲಿ. ಎಷ್ಟು ಅವಾಗಲಿಂದ ಪಾಪ ಕಷ್ಟಪಡ್ತಿದ್ದಾಳೆ. ಸೊ ನಾನು ಹೋಗಿ ಹೆಲ್ಪ್ ಮಾಡೋಣ. ಬನ್ನಿ ಗೈಸ್, ಇವಾಗ ಪಾಪ ಅವ್ರು ಕಾಲ್ ಮಾಡ್ತಾ ಇದ್ದಾರೆ, ರ್ಯಾಪಿಡೋ ಅವರು. ಸುರಭಿ ಔಟ್ಫಿಟ್ ತೋರಿಸ್ಬಿಡ್ತೀನಿ ನೋಡಿ ಗೈಸ್. ಆ ಕಡೆ ಅಲ್ಲ, ಆ ಕಡೆ ಹೋಗಿ. ಸೊ ಗೈಸ್, ಸುರಭಿ ಔಟ್ಫಿಟ್ ಗೈಸ್. ಸುರಭಿ ನನಗೆ ಎಣ್ಣೆ ಬಾಟಲ್ ಕೊಡಿಸಿದಾಳೆ ನೋಡಿ. ಎಣ್ಣೆ ಬಾಟಲ್ ಅಲ್ಲ ಗೈಸ್, ಇದು ಲೈಕ್ ಮಾಮೂಲಿ ಶಾರ್ಟ್ಸ್ ತರ ಪೇಪರ್ ಬಾಟಲ್ ಬರುತ್ತಲ್ಲ, ಶಾರ್ಟ್ಸ್ ಅಷ್ಟೇ. 10 ರೂಪಾಯಿ ಬಿಟ್ರೆ ಯಾರು. ಸೊ ಗೈಸ್ ಬನ್ನಿ ಹೋಗೋಣ. ಪಾಪ ಎಲ್ಲ ಬಂದು ವೆಯ್ಟ್ ಮಾಡ್ತಿದ್ದಾರೆ ಅಂತ. ಎಲ್ಲ ಹೋಗಿದ್ದಾರೆ, ನಾವಿಲ್ಲ ಇದ್ದೀವಿ. ಸೊ ಗಾಯ್ಸ್, ಇಲ್ಲ ಮಾತಾಡೋದು ಏನೋ ಕೇಳಿಸ್ತಿದೆ ಇಲ್ವಾ ನಿಮಗೆ ಗೊತ್ತಿಲ್ಲ. ಸೊ ನೋಡೋಣ, ಟೆಸ್ಟ್ ಮಾಡೋಣ ಒಂದ್ಸಲ. ಕೇಳಿಸ್ತಿದೆ ಇಲ್ವಾ? ಮೈಕ್ ಟೆಸ್ಟಿಂಗ್. ಆಲೂಗಡ್ಡೆ ಪಲಾವ್ ಟೆಸ್ಟ್ ಮಾಡ್ಲಾ ಇದನ್ನ ಒಂದ್ಸಲ ಹೊಡೆದು. ರಿಯಲ್ ಅಲ್ಲ, ಅದು ಫೇಕ್ ಬ್ರೋ. ಅದು ಇಲ್ಲಿ ವ್ಲಾಗ್ ಮಾಡಕ್ ಆಗ್ತಿಲ್ಲ. ಸಾಂಗ್ ಇಲ್ಲ ಅಂದ ತಕ್ಷಣ ಬಂದ್ಬಿಡ್ತು ಅಲ್ವಾ? ಸಾಂಗ್ ಇಲ್ಲ ಅಂದ ತಕ್ಷಣ ಬಂದ್ಬಿಡ್ತು ಗಾಯ್ಸ್. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಇವರು ನಮ್ ಬರ್ಡೇ ಬರಕ್ಕೆ ಕೆಲ್ಸನೇ ಬಿಡ್ಸ್ಬಿಟ್ರ. ಏನ್ ಮಾಡೋದು ನೋಡಿ, ಎಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದೀನಿ, ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀನಿ ಬ್ರೋ ನಿನ್ಗೋಸ್ಕರ. ಅದೇ ಬ್ರೋ, ಥ್ಯಾಂಕ್ ಯು. ನನಗೆ 23 ಏಜ್ ಆಗಿದೆ ಅಂದ್ರೆ ನಂಬಕ್ ಆಗ್ತಿಲ್ಲ. ನಿಂಗೆ ಎಷ್ಟು ಏಜ್ ಎಷ್ಟು? ನಂಗ 4 ವರ್ಷ ಅಂತೆ ಏಜ್ ಅವಳಿಗೆ. ಕರೆಕ್ಟ್ ಆಗಿ 21 ಅಲ್ಲ? 20. ಸರಿ ಬಾ ಗೈಸ್, ನೋಡ್ರಿ ಈ ಬೇಗ 23 ಆಗ್ಬಿಡ್ತು ಗೈಸ್. ಇವಾಗ್ಲೇನೆ ಈ ತರ ಡೆಕೋರೇಷನ್ ಮಾಡ್ಕೊಟ್ಟಿದ್ದಾರೆ. ಸೊ ಕುಶಾಲ್ ಪಾಪ ಎಫರ್ಟ್ ಆಗ್ತಿದ್ದಾನೆ. ಏನು 6 ಗಂಟೆಗೆ ಊಟ ಅಂದ್ರು. 6 ಗಂಟೆಗೆ ನನ್ ಬಿಟ್ರೆ ಬರಕ್ ಆಗಿಲ್ಲ ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟೆ. ಇಲ್ಲಿ ಊಟ ಮಾಡೋಣ ಅಂತ. ಇಲ್ಲಿ 12 ಗಂಟೆ ಮಾಡ್ತಾವ್ರೆ. ಹಿಂಗ ಮಾಡೋದೇ ನೀವು ಬರ್ತಡೇ ಗಾಯ್ಸು. ಏನಾಗಲ್ಲ, ಬೇಜಾರ್ ಮಾಡ್ಕೋಬೇಡ್ರಿ. ಸೊ ಗಾಯ್ಸ್, ನಮ್ಗೆ ಗೆಸ್ಟ್ ನೋಡ್ರಿ, ಇಲ್ಲೊಬ್ಬ ಬಂದವನೆ. ಹಾಯ್ ಹೇಳು. ಹಾಯ್. ಬೆಳಗಾಗ್ಬಿಟ್ಟಿದ್ಯಾ?
ಹ್ಯಾಪಿ ಬರ್ತ್ಡೇ ಗೊತ್ತಾಯ್ತಾ ಬರಕ್ಕೆ? ಗೊತ್ತಾಯ್ತು ಬಿಡು ಗೊತ್ತಾಯ್ತು ನೋಡ್ರಿ ಇನ್ನೊಂದ್ 5 ನಿಮಿಷ ಗಾಯ್ಸ್. ಪಾಪ ನಮ್ಗಿಂತ 1 hour ಮುಂಚೆ ಬಂದು ವೇಟ್ ಮಾಡ್ತಿದ್ದಾರೆ ಬ್ರೋ. ತುಂಬಾ ವೇಟ್ ಮಾಡ್ತಿದ್ದಾರೆ. ದಿಸ್ ಇಸ್ ಟೂ ಮಚ್. ನಾನಲ್ಲ ಆಟೋ ಡ್ರೈವಿಂಗ್ ಹೊಟ್ಟೆ ಹಸಿವಾಗ್ತಿತ್ತು ಅದಕ್ಕೆ ಬೇಗ ಬಂದೆ. ಅಲ್ಲ ಅವ್ರದ್ದು ಗೋಳು. ಏನೇನು ಏನು? ಹೇಳ್ರಿ ಇನ್ನೊಂದ್ಸಲ ಏನ್ ಹೇಳಿದ್ರಲ್ಲ. ಹಸಿವಾಗ್ತಿತ್ತ ಬೇಗ ಬಂದೆ. ಅಯ್ಯೋ, ಕಾಫಿಗೆ ಬೇರೆ ಆಗ್ತಿದೆ. ಅವಳಿಗೆ ಪಾಪ ಏನ್ ಮ್ಯಾಟ್ರ್ ಅಂತಾನೆ ಗೊತ್ತಿಲ್ಲ. ನಾವ್ ಮ್ಯಾಟ್ರ್ ಕೇಳಿದ್ವು ಎಷ್ಟು ವರ್ಷ ಅಂತ ಕೇಳಿದ್ರೆ ಪಾಪ ಅವ್ರು ಹೊಟ್ಟೆ ಹಸ್ವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಪಾಪ ಅವ್ರಿಗೆ ಹುಷಾರಿಲ್ಲ ಬ್ರೋ, ಹುಷಾರಿಲ್ಲ. ಧನ್ಯ ಅವ್ರಿಗೆ ಬಂದಿದ್ದಾರೆ ನೀವು ಬರ್ತಾರೆ ಮಾಡೋಣ. ಥ್ಯಾಂಕ್ ಯು ಬಂದಿದ್ಕೆ. ಕೊಟ್ಟು ಬರ್ತೀನಿ. ನಿಮ್ಗೆ ರೆಸ್ಪೆಕ್ಟ್ ಥ್ಯಾಂಕ್ ಯು ಗಾಯ್ಸ್ ಹಿಂಗ್ ಹತ್ರ ಇಟ್ಕೊಂಡು ಹೋಗ್ಬೇಕು. ಅವ್ರು ಡೇಂಜರ್ ಅಂತ ಸಾಂಗ್ ಹೇಳ್ತಿದ್ದಾರೆ. ಏನ್ ಮಾಡೋದು ಇಲ್ಲಿ ಬಿಡು ಬೇಡವಾ ಗಾಯ್ಸ್. ಇದು ಹಾಕೊಳಕ್ ಕೊಡ್ತಿಲ್ಲ ನನ್ಗೆ ಅವಳು ಚೆನ್ನಾಗ್ ಕಾಣಿಸ್ತೀನಿ ಅಂತ. ಸರಿ ಏನ್ ಮಾಡೋದು ಗಾಯ್ಸ್ ಹಿಂಗೆ ನಾನ್ ಚೆನ್ನಾಗ್ ಕಾಣಿಸ್ತೀನಿ ಅಂತ ನಾಲ್ಕು ಇದೆಲ್ಲ ಏನೋ ಹಾಕ್ಸ್ಬೇಕಿತ್ತು. ಓಕೆ ಎಂಟ್ರಿ ಹೋಗೋಣ. ಗಂಡ ಹೆಂಡತಿ ಒಂದೊಂದಲ್ಲ ಗಾಯ್ಸ್. ಪ್ರತಿ ಹೆಜ್ಜೆಯಲ್ಲೂ ಕಾಯಬೇಕು ಮನ ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಗಿರಲಿ ನಿನ್ನ ನಾಳೆಗಳೆಲ್ಲ ನಾನೆನೆಯೋ ಹಾಗಿರಲಿ ನನ್ನಾಣೆಗೂ Happy birthday to you, Teju bro. Happy birthday to you. ಕೇಳಿಸ್ತಾನೆ ಇಲ್ಲ ಮಾತಾಡ್ತಿರೋದು. ಲಾಸ್ಟ್ ಅಲ್ಲ ಅಂತೀನಿ. ಅಲ್ಲ ಕಿಸ್ ಕೊಡ್ತಾರ ಕಿಸ್. ಬನ್ನಿ ಬ್ರೋ. ಅದ್ ಲಾಸ್ಟ್ ಅಲ್ಲಿ ಫಸ್ಟ್ ಕೇಕ್ ತಿನ್ಸ್ಬೋಣ. ಬೆಂಕಿ ಬಾಣನಿಲ್ಲ ಗೈಸ್ ಇಲ್ಲಿ ಎಲ್ಲ ಕೇಕ್ ಇದ್ರ ಮೇಲೆ ಅದೇನೋ ಹೇಳ್ತಾವನೆ ಅದೇನೋ ಅಂತ ನನಗೂ ಗೊತ್ತಿಲ್ಲ. ಸುಮ್ನೆ ಅವ್ನು ಹೇಳ್ತಾವ ನಾನು ಇಲ್ಲಿ ಹೇಳ್ತಾ ಇದೀನಿ. ನೋಡಿ ಗೈಸ್ ನಮ್ ಕುಶಾಲು ಯಾವ ರೇಂಜ್ ಕಷ್ಟ ಪಡ್ತಾವನೆ. ಆಕ್ಷನ್ ಹೆಂಗ್ ಇದು ಮಾಡೋದು. ತಮ್ಮ ನೋಡ್ತಲ್ಲ ಮಮ್ಮ ಚೆನ್ನಾಗಿತ್ತಲ್ಲ ಮಸ್ತಾಗಿತ್ತು. ಓಕೆ ಕ್ಯಾಂಡಲ್ ಇಟ್ಬಿಡು. ಗನ್ ತಗೊಳ್ಳ. ಕಂಡಿದ್ರೆ ಅವತ್ತು ಏಜ್ ಆಗೋಯ್ತೈತೆ. ಬನ್ನಿ ಬರೋ ತಡ್ರಿ ಹಿಂಗ್ ಬೆಂಡ್ ಆಗ್ಬಿಡ್ತೀನಿ. ಅಷ್ಟೊತ್ತ ಕೈ ಬರುತ್ತೆ. ಅಲ್ಲಿ ಎಲ್ಲಿ ಕೈ ಹಾಕ್ತೀಯಾ? ಆಮೇಲೆ ಲಕ್ಷ ಆದ್ಮೇಲೆ ತಿಂತೀನಲ್ಲ. ಕೈ ನಡುತ್ತೈತೆ ಹಿಂಗೆ ಅಂದು ಗಾಯ್ಸ್. ಕುಶಾಲ್ ಕೈ ನಡುತ್ತೈತೆ. ಕೈ ಕಟ್ಕೋರ. ಅಲ್ಲಮ್ಮ ಗಿಫ್ಟ್ ಎಲ್ಲ ಏನಕ್ಕೆ ಬ್ರೋ ನೀವು ಬಂದಿದೆ ಗಿಫ್ಟ್ ನಮ್ಗೆ. ಮೈಕ್ ಕೊಡಿ ಬ್ರೋ. ಇವಳಿಗೆ ನೀವು ಬಂದಿದೆ ದೊಡ್ಡ ಗಿಫ್ಟ್ ಬ್ರೋ. ನೀವಿಬ್ರು ಬಂದು ನೀವ್ ಬಂದಿರೋದೇ ದೊಡ್ಡ ಗಿಫ್ಟ್ ನಮ್ಗೆ. ಏನಿರ್ಬೋದು? ಎನಿ ಗೆಸ್ಸಸ್? ರಿಂಗ ಚೈನಾ ಅದನ್ನು ಅಲ್ಲ ನೀವು ಹಾಕ್ಬೇಕು. ನೀವು ಅವರಿಗೆ ಹಾಕ್ಬೇಕು. ನೀವು ಅವರಿಗೆ ಹಾಕ್ಬೇಕು. ಗಾಯ್ಸ್ ರಿಂಗ್ ಕೊಟ್ಟಿದ್ದಾರೆ ಸಣ್ಣಮ್ಮನವರು. ಥ್ಯಾಂಕ್ ಯು ಬ್ರೋ. ನಿಜ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಬಂದಿದ್ ಖುಷಿ ಆಯ್ತು. ಗಿಫ್ಟ್ ನೋಡಿ ಇನ್ನೂ ಖುಷಿ ಆಯ್ತು. ನೀವೇ ಹಾಕಿ ಅವರಿಗೆ. ಮಾತಾಡು. ಹಿಂಗ್ ಕುತ್ಕೊಂಡು ಹಾಕ್ತಿಂಗೆ ಅದನ್ನೇ ಹೇಳ್ಕೊಡ್ಬೇಕ ನಾನು. ಸರಿ ಹಾಕು ಮಮ್ಮ. ಇಲ್ಲ ಇದಕ್ಕೆ ಹಾಕು. ಅದು ಸಣ್ಣ ಮುಂದೆ ಕಡೆಯಿಂದ ಸೈಜ್ ಕರೆಕ್ಟ್ ಆಗಿದೆ ಬ್ರೋ. ಸ್ವಲ್ಪ ದೊಡ್ಡದೇ ಇರ್ಲಿ ಅಂತ ದೊಡ್ಡದೇ ತಂದೆ. ಕರೆಕ್ಟ್ ಆಗಿದೆ ಸೈಜ್. ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು. Thank you bro. Thank you.
ಸರಿ ಬನ್ನಿ ಆಯ್ತು. ನಂದು ಗಿಫ್ಟ್ ಓಪನ್ ಮಾಡಿಸ್ಬಿಡ್ಲಾ ಒಟ್ಟಿಗೆ ಗಿಫ್ಟ್ ಎಲ್ಲ ಲಾಸ್ಟ್ ಅಲ್ಲಿ ತಪ್ಪಿಸೋಣ. ಹಾಕು ನೀವೇ ಮಾತಾಡಿ, ನಾನು ಕೇಳುತ್ತಲ್ವ ಅವಳು ಮಾತಾಡೋದು. ಗಾಯ್ಸ್ ನೋಡಿ ಸುರಭಿ ಎಷ್ಟೊಂದು ಗಿಫ್ಟ್ ಗಳು ತಂದಿದ್ದಾಳೆ ಏಜುಗೆ. ಲಾಸ್ಟ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡಿಸ್ತೀನಿ ಬಂದ್ರೆ ನಿಮ್ಗೆ. ಎಷ್ಟ್ ಗಿಫ್ಟ್ ತಂದಿದ್ಯಾ? ಇವರು ನೀವೆಲ್ಲ ಏನಿದೆ ಈ ಗಿಫ್ಟ್ಸ್ ಅಲ್ಲಿ ನೋಡೋಣ ಮುಂದೆ. ಮನೆಗೆ ಏನಂತ ಹೇಳಿದ್ರಿ? ಮನೇಲಿ ಕುಡ್ಕೊಂಡ್ ಹೋಗ್ಬೋದಾ? ಈಗೇನ್ ಕೇಳಂಗಿಲ್ಲ, ಕೇಳಿದ್ರೆ ಇಲ್ವಾ? ಹಾ ಪಿಂಕ್ ಒಳ್ಳೆ ಸಾಂಗ್ ಹಾಕಿದ್ರು ಗೈಸ್ ನಮ್ಗೆ. 3 mystery boxes. ಏನಿರ್ಬೋದು ಇದ್ರಲ್ಲಿ? ಏನಿದೆ? ಫಸ್ಟ್ ಯಾವ್ದು ಓಪನ್ ಮಾಡ್ಲಿ ಗೈಸ್? ಮೈಕ್ ತಗೊಂಡು ಫಸ್ಟ್ ಯಾವ್ದು ಓಪನ್ ಮಾಡ್ಲಿ? ಫಸ್ಟ್ ಯಾವ್ದು ಮಾಡ್ಲಿ? ಇದ ಚಿಕ್ಕದ್ರಿಂದ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ. ಚಿಕ್ಕದ್ ಬೇಡ, ಲಾಸ್ಟ್ ಅಲ್ಲಿ ಓಪನ್ ಮಾಡೋಣ. ಇದ ಫಸ್ಟ್ ಓಪನ್ ಮಾಡ್ಬೇಕಾ ಗೈಸ್? ಇದ್ರಲ್ಲಿ ಏನಾಯ್ತು ನನಗೆ ಗೊತ್ತಿಲ್ಲ. ಹೇಗೆ ಓಪನ್ ಮಾಡೋದು? ಮೈಕ್ ಹಿಡ್ಕೊಂಡು ಮಾತಾಡು. ಏನಿದು ಬಾಕ್ಸ್? ಏನಿರ್ಬೋದು ಗೆಸ್ ಮಾಡಿ. ಏನ್ Guess ಮಾಡಿ. ಫೋಟೋ ಫ್ರೇಮ್ ಕೊಟ್ಟಿದ್ಯಾ? ಇಲ್ಲ, ನಾನು ಅಷ್ಟಿಪ್ಪಲ್ಲ. ಆ? ಅಷ್ಟಿಪ್ಪಲ್ಲ. ಏನ್ ಮತ್ತೆ ಇದು? ಏನಿರ್ಬೋದು ನೋಡಿ. ಅಲ್ಲಲ್ಲ ನೋಡಿ, ಏನ್ ಹೇಳಿ. ಗೊತ್ತಿಲ್ಲ, ನೋಡೋಣ ತಡಿ. ಓ ಐಪ್ಯಾಡ ಅಲ್ಲ ಐಪ್ಯಾಡ. 4 ಗಾಯ್ಸ್ 4 ಕೊಟ್ಟಿದ್ದಾಳೆ ಸುರಭಿ. ಗೈಸ್ ವರ್ಕ್ಗೆ ಎಡಿಟಿಂಗ್ಗೆ ಯೂಸ್ ಆಗ್ಲಿ. ಇದು ನಾನು ತಗೋಬೇಕು ಅಂತ ಇತ್ತು ಗೈಸ್, ಅವಾಗ್ಲಿಂದ ಹೇಳ್ತಿದ್ದೆ ಬೇಡ ಬೇಡ ಅಂತಿದ್ಲು, ಗೊತ್ತಿಲ್ಲ ಕೊಟ್ಬಿಟ್ಟಿದ್ದಾಳೆ. ಹೆಂಗೆ ಓಪನ್ ಮಾಡೋದು? ಓಪನ್ ಮಾಡಿ ನೀನೆ. ಅರ್ಧ ಏನಾಗಲ್ಲ. ಮೈಕ್ ಹಿಡ್ಕೋ, ಸೌಂಡ್ ಬರುತ್ತೆ ಮೈಕು. ಓ ಥ್ಯಾಂಕ್ ಯು ಮಾಮ. ಓಪನ್ ಮಾಡ್ಬೇಕಾ? ಓಕೆ, ಫೋಟೋ ಇಟ್ಬಿಟ್ಟಿದ್ದಾರೆ ಗೈಸ್. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಸೊ ಮಚ್. ಗೈಸ್ ಇನ್ನೊಂದ್ ಏನಂದ್ರೆ, ನಾನು ಇವಳಿಗೆ ಗಿಫ್ಟ್ ಏನು ಕೊಡ್ಲೇಬೇಡ, ಕಾಸ್ಟ್ಲಿ ಗಿಫ್ಟ್ ಬೇಡಕ್ಕೆ ಬೇಡ ಅಂತ ಹೇಳಿದ್ದೆ. ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಹಂಗಿದ್ರು ಕೊಡ್ತಿದ್ದಾಳೆ. ಪರವಾಗಿಲ್ಲ. ಇದು ಓಪನ್ ಮಾಡ್ಲಾ ಇವಾಗ? ಮತ್ತೆ ಇದು ಓಪನ್ ಮಾಡ್ಬೇಕಾ? ಅದು ಲಾಸ್ಟ್ ಅಲ್ಲಿ ಪಟ ಹಿಂಗ್ ಓಪನ್ ಮಾಡೋದು. ಏನು ಬರೀ ಬಾಕ್ಸ್ ಐತೆ ಎಲ್ಲ, ಬರೀ ಬಾಕ್ಸ್ಗಳ ಹತ್ರ ಬರ್ಬೇಕಾ? ಏನು ಮೇ ಬಿ ನಾ ಶೂ ಅನ್ಕೋತೀನಿ. ನಾನೊಂದು ಶೂ ಕೇಳಿದೆ, ಮೇ ಬಿ ಅದೇ. ನಾನೊಂದು ಶೂ ಕೇಳಿದೆ, ಅದೇ ಅನ್ಸುತ್ತೆ. ಶೂ ಏನೇ ಯಾವುದು? ಅರ್ಧ ಹಾಕ್ಬಿಡೋದು. ಶೂನೆ. ಥ್ಯಾಂಕ್ ಯು ಮಾಮ. ಗಾಯ್ಸ್ ಇದನ್ನ ಯಾವಾಗ್ಲೂ ಕೇಳಿದೆ ನಾನು, ಏನ್ ಮಾಡಕ್ ಅದು ಅಷ್ಟು ಕಾಸ್ಟ್ಲಿದು ಅಂತ ಹೇಳಿದ್ಲು. ಇವಳೆ ಕೊಡ್ಸಿದ್ದಾಳೆ. ಚೆನ್ನಾಯ್ತು. ಇಷ್ಟ ಆಯ್ತಾ? ಓಕೆ, ಇದೊಂದು ಲಾಸ್ಟ್ ಆಯ್ತು. ನಿಮ್ಗೆ ಖುಷಿ ಆಗುತ್ತೆ ತುಂಬಾ? ಖುಷಿ ಆಗುತ್ತಾ?
ಹೌದಾ? ಹೆವಿ ಖುಷಿ ಆಗುತ್ತೆ. ಇದ್ಯಾವಾಗ ಬಂತು? ಇವತ್ತು ಬಂತು ಗೊತ್ತಾ? ಆ? ಇವತ್ತು ಗಾಯ್ಸ್, ಇದು ಯೂಟ್ಯೂಬ್ ಪ್ಲೇ ಬಟನ್ ಗಾಯ್ಸ್. ನಮ್ದು ಐಡಿಯಾ ಹಾಕಾಗಿದ್ದಾಗ ಅವ್ರು ಕೊಟ್ಟಿರ್ಲಿಲ್ಲ. ಎಲ್ಲ ಗಿಫ್ಟ್ ಗಿಂತ ಇದೇ ನನಗೆ ಖುಷಿ ಆಗಿದ್ದು. ನಿಜ ಜಾಸ್ತಿ ಇದು ಖುಷಿ ಆಯ್ತು. ಯಾಕೆಂದ್ರೆ ಇದು ಇವತ್ತೇ ಬಂದಿದ್ದ, ಇವತ್ತೇ ನನ್ನ ಬರ್ಡೇ ದಿನನೇ ಬಂದಿದೆ ಗಾಯ್ಸ್. ಥ್ಯಾಂಕ್ ಯು ಮಮ್ಮ, ಥ್ಯಾಂಕ್ ಯು. ಹ್ಯಾಪಿ ಫುಲ್ ಹ್ಯಾಪಿ. ಅದನ್ನ ಆಮೇಲೆ ಬ್ಲಾಗ್ ಅಲ್ಲಿ ಹೇಳ್ತೀನಿ ಇದ್ದಿದ್ದು ಏನು ವಿಷಯ ಅಂತ. ಕೇರಳ ಇಲ್ಲಿ ಮಾತಾಡಿದ್ರು ಆಮೇಲೆ ಹೇಳ್ತೀನಿ ಗಾಯ್ಸ್. ಅಲ್ವಾ? ಇದೆಲ್ಲ ವೇಸ್ಟ್ ಆಗ್ಬಿಡುತ್ತಲ್ಲ. ಓಕೆ, ಅದ್ ಆಫ್ ಮಾಡ್ಬಿಡಿ ಬ್ರೋ. ಏನು ಏನು ಅವ್ರ ಕಡೆನೋ ಮೆಲ್ಲನ ಏನು ಫಸ್ಟ್ ಹೇಳ್ದಾಗ ಅದು ಹೇಳು. ಸೌಂಡ್ ಕೇಳಲ್ಲ ಯಾಕೆ? ಆಮೇಲೆ ಚೆನ್ನಾಗಿ ಕಾಣ್ಬಿಟ್ಟೆಲ್ಲ ಸುರಭಿ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಕ್ಕ. ಈಗ ಯಾರೋ ಇಲ್ಲಿ ಸಿಕ್ಕಿದ್ರು ಪಾಪ ಗಾಯ್ಸ್ ಕೊಡ್ತಿದ್ದ ಅನ್ಸುತ್ತೆ. ಬಂದ ಆಯ್ ಬ್ರೋ ಅಕ್ಕನ್ ಕೈ ಬಿಡ್ಬೇಡ ಬ್ರೋ, ಚೆನ್ನಾಗಿ ನೋಡ್ಕೋ ಬ್ರೋ, ಅಕ್ಕನ್ ಕೈ ಬಿಡ್ಬೇಡ ಬ್ರೋ ಅಂತ ಹೇಳಿ ಹೇಳ್ತಾವನೆ. ಚನ್ನಪಟ್ಟಣಕ್ಕೆ ಹೋದಾಗ ಅದು ಯಾರೋ ಪಡ್ಕೊಂಡ್ಬಿಟ್ಟಿದ ನಿಮ್ ನಂಬರ್ ಕೊಡಿ ಅಂತ. ನಾನು ಕೊಡ್ತೀನಿ ಸ್ವಲ್ಪ ಅರ್ಜೆಂಟ್ ಬಸ್ ಅಂತ ಹತ್ಕೊಂಡು ಹೋಗ್ಬಿಟ್ಟೆ. ನಂಬರ್ ಕೊಡಿ ಕೆಲವರು ಬ್ರೋ ನಮ್ ಗೌಡ್ರ ಮೆಸ್ಸಿರ್ತಾರೆ, ಅಲ್ಲೋದಾಗ ಅವ್ನು ಹಿಡ್ಕೋಬಿಟ್ಟು ಸಿಸ್ಟರ್ನ ಏನಾರು ಬಿಡ್ಬೇಕು ಸರಿ ಇರಲ್ಲ ಅಂತ ಇವನೇನ್ ಮಾರಿ ಏನ್ ಹೇಳ್ತಾವನೆ. ಕುಡಿದ್ಬಿಟ್ಟು ಹುಡುಗರ ಏಜ್ ಆಗೈತೆ ಅವರು. ಆಮೇಲೆ ನಮ್ ಡಿ ಬಾಸ್ಗೆ ಯಾಕೆ ಬರ್ಡೇ ವಿಶ್ ಮಾಡಿಲ್ಲ, ಏನಕ್ಕೆ ನೀ ಸ್ಟೋರಿ ಹಾಕಿಲ್ಲ ಅಂತ ಹೇಳ್ಕೊಂಡು ನಾನು ಏನ್ ಮಾಡ್ಲಿ. ಮಾತ್ರ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಈಗಲೂ ಆಯ್ತು. ಯಾರ್ದು ನನ್ ಮೇಲೆ ಇವ್ರು ತುಂಬಾ ಕೋಪ ಮಾಡ್ಕೊಬಿಟ್ಟಿದ್ದಾರೆ. ಝೂಮ್ ಆಗೋಯ್ತು. ಅವ್ರಿಗೆ ಪಾಪ ಅವಾಗ್ಲಿಂದ ಹೊಟ್ಟೆ ಸಿಗುತ್ತೆ, ಮಕ ಬಾಡೋಗ್ಬಿಟ್ಟೈತೆ. ಅದಕ್ಕೆ ನಾನು ಬೈಕ್ ಮಾಡಿದ್ದಾರೆ ಗೈಸ್, ಸಾರಿ. ಕುಶಾಲ್ ನೋಡಿ ಅಂತಾರೆ. ಒಳ್ಳೆ ಹುಡುಗ ಆಗ್ಬಿಟ್ಟಿದ್ದಾನೆ ಈಗ ಅಲ್ವಾ? ಅವರಿಂದ ಡೌ ಮಾಡ್ಕೊಂಡು ಮೋಸ್ಟ್ಲಿ ಅಷ್ಟೇ ಗೊತ್ತಾಯ್ತು ಬಿಡ. ಸೂಪರ್ ಫುಡ್ ಚೆನ್ನಾಯ್ತಾ? ಸೂಪರ್ ಮಸ್ತ್ ಗಿಲಂದರ್ ಜ್ಯೂಸ್ ಪ್ರೊಡ್ಯೂಸರ್ ಜ್ಯೂಸ್ ಸೂಪರ್ ಸಾಕ ಬಂದಿರ. ಯಾರಿಗಾದ್ರೂ ಪ್ರೊಡ್ಯೂಸರ್ ಬೇಕು ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಪ್ರೊಡ್ಯೂಸರ್, ಒಳ್ಳೆ ಕಾಸು ಸಿಕ್ಕಿದೆ. ನಂಬರ್ ಅಷ್ಟು ಬೇಗ ಸಿಗಲ್ಲ ಮಾತ್ರ. ನಂಬರ್ ಸಿಗಲ್ಲ ಗೈಸ್, ನೋಡಿ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರನ್ನ ಬೇಗ. ಫುಡ್ ಚೆನ್ನಾಗೈತಪ್ಪ. ಕುಶಾಲ್ ಹೆಂಗೈತೆ? ಅಲ್ಲಿ ಪ್ಲೇಟ್ ಹೇಳು ಫುಡ್ನ ಏನ್ ಬೇಕು ಹೇಳು. ಏನಾಯ್ತು? ಪ್ರಾಬ್ಲಮ್ ಅಲ್ಲಿ ಚಿಕನ್ ಬೆಂದಿಲ್ಲ, ಯಾಕಂತ ಗೊತ್ತಾಗ್ತಿಲ್ಲ. ಹೌದಾ? ಪ್ರೊಡ್ಯೂಸರ್ ಅಲ್ಲ, ಒಂದು ಗ್ಯಾಸ್ ದಾನ ಮಾಡ್ರಿ. ಅವಾಗಲೇ ನೀವು ಬರ್ತ್ಡೇಗೆ ಬೆಂಕಿ ಹಚ್ಚಿದ್ರಲ್ಲ, ಮ್ಯಾಚಸ್ ಅದಿದ್ರೆ ಕೊಡಿ ಬೇಯಿಸ್ಕೊತ. ಇಲ್ಲ ಗನ್ ಫೈರ್ ಗನ್ ಪಡ್ಲಾ ಸುಟ್ಟೋಗುತ್ತೆ ಫುಲ್. ತಿಂತೀನಿ, ಹೊಟ್ಟೆಯಲ್ಲಿ ಬೇಯ್ಬೋದು. ಗೈಸ್ ನೋಡಿ, ಹೊಟ್ಟೆಲ್ ಬೇಯುತ್ತಂತೆ. ನೀನು ತಿನ್ನಮ್ಮ, ನಿಂದು ಹೊಟ್ಟೆಲ್ ಬೇಯಲಿ. ಬೆಂದೈತೆ ಸಾಕು. ಇಲ್ಲ ಪಾಪ. ಆಮೇಲೆ ಏನು ಗೈಸ್, ಬ್ರೋ ಮತ್ತೆ ಇವಾಗೆಲ್ಲ ಹೊರಡ್ತಿದ್ದಾರೆ. ನಮ್ ಜೊತೆ ಇವ್ರಿಬ್ರು ಇರ್ತಾರೆ. ಇವರಿಬ್ರು ಇರ್ತಾರೆ, ನಾನು ಇನ್ನೊಂದಿರ್ಲಿ. ಬ್ರೋ ನಾಚ್ಕೊಬಿಟ್ರು. ಅಲ್ಲ ನಾಚ್ಕೊಂಡು ಹೋಗ್ತಾರ ಅವ್ರ ಆಚೆ. ನೀನ್ ಹಾಕೋಣ ಚೆನ್ನಾಗಿರುತ್ತೆ. ಆಯ್ತು, ನೀವು ಇದನ್ನ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಇವ್ರಿಬ್ರು ಫೋನ್ ನನ್ ಜೋಬಲ್ಲಿ ಇಟ್ಬಿಡ್ತಾರ ಬ್ರೋ. ಉದ್ರೋಯ್ತಾ ನಿಮ್ದು ಫೋನ್ ಇಕ್ತಾರೆ, ನಮ್ ಜೇಬಲ್ಲಿ ಲಿಪ್ಸ್ಟಿಕ್ ಅದನ್ನೆಲ್ಲ ಇಡ್ತಾರ. ಎಲ್ಲ ಇರುತ್ತೆ.
ಗೊತ್ತಾ ಕ್ಲಿಪ್ ಇರುತ್ತಲ್ಲ ಈ ಕ್ಲಿಪ್ ಇಲ್ಲ ಅಂದ್ಬಿಡ್ತೀನಿ ಯಾರಿಗೆ ಗೊತ್ತೇ ಆಗಲ್ಲ ಇವರಿಗೂ ಗೊತ್ತೇ ಆಗಲ್ಲ. ನಾನು ಅದೇ ಮಾಡೋದು, ಕಿತ್ ಹಾಕ್ತಾರೆ. ಹೌದಾ ಅದೆಲ್ಲ ಕಾಮನ್ ಅಲ್ವಾ? ಇವ್ರು ಹೇಳಿದ್ರ ಗೈಸ್ ಅದು ಆಂಗ್ಲರ್ ಅನ್ಕೋಬಿಟ್ಟವ್ರೆ ಅನ್ಸುತ್ತೆ. ಮತ್ತೆ ಸಿಗೋಣ. ಬಾಯ್ 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 ಬ್ರೋ, ಹುಷಾರಾಗಿ ಹೋಗ್ರಿ. ಬಾಯ್. ಹಾ ಬ್ರೋ ಮೆಲ್ಲ ಓಕೆ, ಮೆಲ್ಲ ಮೆಲ್ಲ ಪ್ರೊಡ್ಯೂಸರ್ ಮೆಲ್ಲ. ಬಾಯ್. ನೆನ್ನೆ ಬರ್ಡೇ ಮುಗಿಸ್ಕೊಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದು. ಸೊ ಹಂಗೆ ಮಲ್ಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಎದ್ದು ಬ್ಲಾಗ್ ಮಾಡ್ತಿದ್ದೀವಿ. ಸೊ ಹೇಳ್ದಂಗೆ ನನಗೆ ತುಂಬ ಅಂದರೆ ತುಂಬ ಜನ ವಿಶಸ್ ಮಾಡಿದ್ರಿ, ತುಂಬ ಜನ ಸ್ಟೋರಿ ಮೆನ್ಷನ್ ಮಾಡಿದ್ರಿ. ಅವರೆಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಕೆಲವ್ರಿಗೆ ಮಾತ್ರ ರಿಪ್ಲೈ ಮಾಡಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್. ನಮ್ಮ ಬರ್ಡೇಗೆ ವಿಶ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡಿರಿ, ನಿಮ್ಮ ಆಶೀರ್ವಾದ ಇರಲಿ. ಸೊ ಹಿಂಗೆ ಒಳ್ಳೆಯದಾಗಿ ಕಂಟೆಂಟ್ನ ಕಂಟಿನ್ಯೂ ಮಾಡೋ ಥರ ನನಗೆ ಹಾರೈಸ್ರಿ. ಸೊ ಮತ್ತು ನಮ್ಮ ಮೇಡಮ್ ಅವರು ಅಂದರೆ ನಮ್ಮ ಸುರಭಿ ಅವರು, ಇನ್ನೇನು ಮೇಡಮ್ ಅಂತಾನೆ, ಮದುವೆ ಆದಮೇಲೆ ಮೇಡಮ್ ಅಂತೀರ, ಈಗ ಅದಕ್ಕೆ ಈಗಲೇ ಹೇಳ್ತಾ ಇದ್ದೀನಿ. ಸುರಭಿ ಅವರು ಬರ್ಡೇನ ತುಂಬ ಅಂದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಟ್ರು, ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಅದು ಅಷ್ಟೇ ಅಲ್ಲದೆ ನಂಗೆ ಗಿಫ್ಟ್ ಎಲ್ಲ ಬೇಡ ಅಂತ ಹೇಳಿದೆ ಗೈಸ್. ಯಾಕೆಂದರೆ ನಾವು ಏನೋ ಒಂದು ದೊಡ್ಡ ಜನ ಮುಂದೆ ಇಡಬೇಕು ಅಂತ ಅನ್ಕೋತಿದ್ವಿ, ಬಟ್ ಅದು ಆಗ್ತಿಲ್ಲ. ನಮ್ಮ ಏಜ್ಗೆ ನಮ್ಮ ಕೆಪಾಸಿಟಿಗೆ ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡದು, ಸಿಕ್ಕಾಪಟ್ಟೆ. ಸೊ ಆ ರೀಸನ್ಗೋಸ್ಕರ ನನಗೆ ಬೇಡ, ಫೈನಾನ್ಷಿಯಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ನಂಗೆ ಬೇಡ ಅಂತ ಹೇಳಿದ್ದೆ. ಸೊ ಇವರು ಇಲ್ಲ ನನಗೆ ಗೊತ್ತಿಲ್ದಂಗೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ದಂಗೆ ಎಷ್ಟು ಗಿಫ್ಟ್ನ ಕೊಟ್ಟಿರೋದು. ಸೊ ಏನಕ್ಕೆ ಅಂದರೆ ನಾನು ಕೇಳಿದೆ ಏನಕ್ಕೆ ಮಾಡಿದೆ ಹೇಳಿದ್ದೇನೆ, ಇವರು ಒಂದು ಮಾತು ಹೇಳಿದ್ರು. ಈಗ ಫಾರ್ ಎಕ್ಸಾಂಪಲ್ ನಾನು ಇವಳಿಗೆ ಗಿಫ್ಟ್ ಕೊಟ್ಟಿರ್ತೀನಿ ಅಂದ್ಕೊಳ್ರಿ, ಕೆಲವ್ರು ಜನ ಏನಂತಾರೆ, ನಾನು ಕೊಟ್ಟಿದ್ದು ನಾನು ಇವಳಿಗೆ ಕೊಟ್ಟಿದ್ದೀನಿ, ನೀವು ನಾನು ಬರ್ಡೇ ಕೊಡಲಿಲ್ಲ ಅಂದರೆ ಅದು ಮಾತಾಡ್ತಾರೆ. ಇವಳು ಅದನ್ನೇ ಹೇಳಿದ್ದು, ತೇಜು ನಿಮ್ಮ ಬರ್ಡೇ ಮಾತ್ರ ಗಿಫ್ಟ್ ಕೊಟ್ಟರು, ನೀವು ಗಿಫ್ಟಿಂದ ಎಲ್ಲ ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿರಲ್ಲ ಗೈಸ್. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಒಳ್ಳೆ ಮನಸ್ಸಿರಬೇಕು, ಪ್ರೀತಿ ಇರಬೇಕು, ಗಿಫ್ಟೇ ಎಲ್ಲ ಅಲ್ಲ. ಗಿಫ್ಟ್ ಕೊಡೋದೇನಕ್ಕೆ ಅಂದರೆ ನಮ್ಮಿಂದ ಅವ್ರಿಗೆ ಏನೋ ಒಂದು ಕೊಡುಗೆ ಇರಬೇಕು ಅಂತ, ಅದನ್ನ ಕೊಡಲೇಬೇಕು ಅಂತ ಏನಿಲ್ಲ, ನಿಮ್ಮ ಕೈಲಿ ಆದರೆ ಕೊಡಿ. ಸೊ ನಾನು ಅದೇನೇ ಇವಳು ಅದು ರೀಸನ್ಗೋಸ್ಕರ ಕೊಟ್ಟಿದ್ದು. ಪ್ಲಸ್ ಇನ್ನೊಂದೇನಂದ್ರೆ ನನಗೆ ಪಾಪ ಇವರು ತುಂಬಾ ಕಷ್ಟಪಡ್ತಾ ಇದ್ರು ಎಡಿಟಿಂಗ್ ಪರ್ಪಸ್ಗೆ. ಅದು ನನಗೆ ವರ್ಕ್ ಮಾಡೋಕ್ಕೆ ಬರೋಲ್ಲ ಗೈಸ್. ಯೂಸ್ ಆಗುತ್ತೆ, ಇದು ಮುಂದೆ ಫ್ಯೂಚರ್ಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನಮಗೆ ವಿಡಿಯೋ ಶೂಟ್ಗೂ ಅಷ್ಟೇ ಸ್ವಲ್ಪ ಲ್ಯಾಪ್ಟಾಪ್ ಅದು ಇದು ಅಂದರೆ ತೋರ್ಸೋಕ್ಕೋಸ್ಕರನೂ ಬೇಕಿತ್ತು. ಆ್ಯಂಡ್ ಎಲ್ಲದಕ್ಕೂ ಯೂಸ್ ಆಫ್ ಆಗ್ತಾ ಆಗ್ಬಿಟ್ಟೈತೆ ನೋಡ್ಬಿಡ್ತೀನಿ. ಸ್ಟೋರೇಜ್ ಜ್ಯೂಸ್ ಫುಲ್ ಆದರೆ ಆಫ್ ಆಗ್ತಾ ಇರುತ್ತೆ, ಇಲ್ಲ ಆಫ್ ಆದರೆ ಗೊತ್ಕೊಂಡು ಬರುತ್ತೆ ಅನ್ಸುತ್ತೆ. ಹಾಗೆ ಎಲ್ಲದಕ್ಕೂ ಬೇಕಿತ್ತು. ಸೊ ಅದು ಆ ಪರ್ಪಸ್ಗೋಸ್ಕರ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆ್ಯಂಡ್ ಇವ್ರಿಗೂ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕೊಟ್ಟೆ. ನನಗೆ ಡ್ರೀಮ್ ಇತ್ತು ಗೈಸ್, ನಾನು ಯೂಸ್ ಮಾಡಿದ್ರೆ ಮ್ಯಾಕ್ನ ಯೂಸ್ ಮಾಡಬೇಕು ಅಂತ ಲ್ಯಾಪ್ಟಾಪ್. ಸೊ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ತುಂಬ ದೊಡ್ಡದೇನೆ, ಬಿಗ್ಗೇನೆ, ಬಟ್ ಇಬ್ರದ್ದು ಸ್ಟ್ರಗಲ್ ಇದೆ. ನಾನು ಇವಳಿಗೆ ಏನು ಗಿಫ್ಟ್ ಕೊಟ್ಟನ ಅದು ನನ್ನ ದುಡ್ಡಲ್ಲ, ಇಬ್ರು ದುಡ್ದಿರೋ ದುಡ್ಡೇನೆ. ಸೊ ಇಬ್ರು ಸೇರ್ ಮಾಡಿರೋದು ಗೈಸ್, ಅಲ್ಲ ಮಮ್ಮ? ಸೊ ಈಗ ಫಸ್ಟು ಪ್ಲೇ ಬಟನ್ ಓಪನ್ ಮಾಡಿಬಿಡ್ತೀವಿ. ಯೂಟ್ಯೂಬ್ ಪ್ಲೇ ಬಟನ್ ಯೂಟ್ಯೂಬ್ ಕಡೆಯಿಂದ ಗೈಸ್ ಬಂದಿರೋ, ಅದು ನನ್ನ ಬರ್ಡೇ ದಿನನೇ ಬಂದಿದೆ. ನಿಜ ನಮ್ಮ ಬರ್ಡೇ ದಿನ ಬಂತಮ್ಮ, ಎಲ್ಲ ಸುಳ್ಳು ಅನ್ಕೋಬಿಟ್ಟು ಇದಾರೆ. ಹೇಳು ಅದ್ರ ಬಗ್ಗೆ. ಇಲ್ಲ ಗೈಸ್, ಇದು ನಿಜವಾಗ್ಲೂ ಬರ್ಡೇ ದಿನಾನೇ ಬಂದಿದ್ದು. ಅದನ್ನ ವಿಡಿಯೋ ತಗೊಂಡಿಲ್ವೋ ಗೊತ್ತಿಲ್ಲ. ಎಲ್ಲ ನಾನು ಹೇಳಿದ್ದೆ ಗೊತ್ತಾ, ಅಂದ್ರೆ ಸ್ಟಾರ್ಟಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಡೇಟ್ ಇದೆ, ಇನ್ನ ಒಂದು ಗಿಫ್ಟ್ ಇದೆ, ಅದು ಬರ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ದೆ. ಅದು ಇಲ್ಲಿ ಶೋ ಆಗಲ್ಲ, ಅದು ಬರಬೇಕು, ಬಂದ್ರೆ ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಈ ಗಿಫ್ಟು. ಅವತ್ತೇ ನನಗೆ ಕಾಲ್ ಮಾಡಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು. ನಮ್ಮ ಬರ್ಡೇ ದಿನನೇ ಬಂದಿರೋದು. ಇದು ಆಕ್ಚುಲಿ ಸ್ಪೆಷಲ್ 100K ಆಗಿ ತುಂಬಾ ದಿನ ಆಯ್ತು, ಬಟ್ ನಮ್ಮ ಕೈಗೆ ಆ ಟೈಮಲ್ಲಿ ಸಿಕ್ಕಿರ್ಲಿಲ್ಲ. ಈಗ ಸ್ವಲ್ಪ ಚಿಕ್ಕದಾಗಿ ಕೊಡ್ತಿದ್ದಾರೆ. ಸೊ ಗೈಸ್, ಇದು ಸಿಲ್ವರ್ ಇರೋದು ಗೋಲ್ಡ್ ಆಗಬೇಕು, ಗೋಲ್ಡ್ ಇರೋದು ಡೈಮಂಡ್ ಆಗಬೇಕು, ಹಂಗೆ ಸಪೋರ್ಟ್ ಮಾಡ್ರಿ. ಇನ್ನೊಂದು ಏನಂದ್ರೆ ನಮ್ಗೆ ಇನ್ನೂ ಒಂದು ಯೂಟ್ಯೂಬ್ ಚಾನಲ್ 1,000 ಆದರೆ ಅದು 1 lakh ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ, ಅದು ನಿಮ್ಮ ಸಪೋರ್ಟಿಂದ. ಸೊ ಅದ್ರದ್ದು ಒಂದು ಪ್ಲೇ ಬಟನ್ ಬರುತ್ತೆ, ನನ್ಗಂದು ಇವ್ರಿಗಂದು. ಸೊ ಗೈಸ್, ಇದು ನಂಗೆ ಸಿಕ್ಕಾಪಟ್ಟೆ ಗಿಫ್ಟ್, ಇದು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನಕ್ಕೆ ಅಂದರೆ ನಂಗೆ ಐಡಿ ಹಾಕಾಗಿದ್ದಾಗ ಅದನ್ನು ಹಾಕ್ ಮಾಡಿದ್ದವರು ಪ್ಲೇ ಬಟನ್ ತೊಗೊಬಿಟ್ಟಿದ್ರು. ಒಂದ್ಸಲ ಅಷ್ಟೇ ಪ್ಲೇ ಬಟನ್ ಕೊಡೋದು. ಇವ್ರ ಫ್ರೆಂಡ್ ಯಾರು ಅವ್ರಿಗೆ ಪಾಪ ಅವ್ರಿಗೆ ಮೇಲ್ ಮಾಡಿ 1 ತಿಂಗಳು ಸತತ ವರ್ಕ್ ಮಾಡಿ ಈ ಟೈಮಿಗೆ ಬಂತು. ಕೊಡಲ್ಲ ಅಷ್ಟು ಸುಲಭವಾಗಿ ಕೊಟ್ಟಿದ್ದಾರೆ. ನಮ್ದೆಲ್ಲ FIR ಹಾಕಿದ್ದು ಸಮಥಿಂಗ್ ಎಲ್ಲ ಇತ್ತು, ಅದು ಹಾಕಿದ್ಮೇಲೆ ಕೊಟ್ಟರು. ನಮ್ಗೆ ಸೆಕೆಂಡ್ ಟೈಮ್ ಬೇಕು ಅಂದರೆ 25,000 ಕೊಡಬೇಕು. ಬಟ್ ನಂಗೆ ಸೆಕೆಂಡ್ ಟೈಮ್ ನನಗೆ ಫಸ್ಟ್ ಟೈಮ್ ಸಿಗ್ನಿಲ್ಲ, ಸೆಕೆಂಡ್ ಟೈಮ್ದು ಫ್ರೀಯಾಗಿ ಪ್ರೊವೈಡ್ ಮಾಡಿಕೊಟ್ರು. ಸೊ ತುಂಬ ಖುಷಿ ಆಯಿತು. ಇದನ್ನು ನಮ್ಮ ಬರ್ಡೇ ದಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮಮ್ಮ, ಥ್ಯಾಂಕ್ ಯು. ಸೊ ಇದೊಂದು ಗೈಸ್, ಇದೆ ನನಗೆ ಜಾಸ್ತಿ ಇಷ್ಟ ಆಗಿದೆ ಎಲ್ಲದಕ್ಕಿಂತ. ಏನಕ್ಕೆ ಅಂದರೆ
ಏನೋ ಒಂದು ಅಚೀವ್ಮೆಂಟ್ ಅಲ್ವಾ, ಅಲ್ಲಿಡು ಹುಷಾರಾಗಿ. ಸೊ ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಶೂಸ್. ಇದು ಯಾವುದೋ ಬ್ರ್ಯಾಂಡ್, ಇದು ಇಂಪೋರ್ಟ್ ಮಾಡಿಸ್ಕೊಂಡಿರೋದು ಅನ್ಸುತ್ತೆ. ಇಂಪೋರ್ಟೆಡ್ ಇದು ಸಿಗಲ್ಲ ಗೈಸ್ ಅಷ್ಟಿದು. ನೋಡಿ ಹೇಗಿದೆ ಶೂ. ಸೈಡ್ ಆಂಗಲ್. ಇವರು ಇದನ್ನ ಒಂದ್ಸತಿ ನೋಡ್ಬಿಟ್ಟು ನಂಗೆ ಈ ತರ ಶೂ ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ನಾನೇನ್ ಮಾಡಿದೆ, ಹೆಂಗೋ ಬರ್ಡೇ ಗಿಫ್ಟ್ ಕೊಡ. ಇದೇ ಕಾಸ್ಟ್ಲಿ ಶೂ ಗೈಸ್ ನಾನು ಹಾಕೊಂಡ್ರೆ ಎಲ್ಲ 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಅಷ್ಟೇ ನಾನು ಹಾಕೋತಿದ್ದು ಫಾರ್ ದ ಫಸ್ಟ್ ಟೈಮ್. ನಾನು ಇದು ಹುಡುಗಿ ತೋರಿಸಿದಾಗ ಏನು ಅವೆಲ್ಲ ಶೋಕಿ ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ದು. ಒಳ್ಳೆ ಕೊಡ್ಸಿದ್ದಾಳೆ ನಮ್ಮ ಬರ್ಡೇಗೆ. ಚೆನ್ನಾಗಿದೆ ಗೈಸ್, ಹಿಂಗೆ ಹಾಕೊಂಡು ನೋಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ಅಲ್ಲ. ಹೆಂಗಿದೆ ನೋಡಿ, ಹೆಂಗೇನು ಕಮೆಂಟ್ ಮಾಡಿ ಗೈಸ್. ನಿಮಗೆ 3 ಗಿಫ್ಟಲ್ಲಿ ಯಾವ ಗಿಫ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಗೈಸ್ ನನಗೆ ಇನ್ನೊಂದು ಅದು ಪ್ಲೇ ಬಟನ್ ಇನ್ನೊಂದು ಖುಷಿ ಏನಾಯಿತು ಅಂದರೆ, ಯಾರ ಬರ್ಡೇಗೂ ಅಷ್ಟಾಗಿ ಬರ್ಡೇ ದಿನ ನಿಮ್ಮಿಂದ ಇದು ಬಂದಿರುತ್ತೆ. ಸೊ ಇದು ನಿಮ್ಗಳ ಗಿಫ್ಟು, ನಿಮ್ಮೆಲ್ಲರೂ ಗಿಫ್ಟು. 1 ಲಕ್ಷ ಜನ ಏನು ನಮಗೆ ಸಬ್ಸ್ಕ್ರೈಬರ್ ಇದ್ದಾರೆ ಅವರೆಲ್ಲರೂ ಗಿಫ್ಟು. ಯಾರಿಗೂ ಬೇರೆ ಟೈಮ್ ಸಿಗುತ್ತೆ, ನನಗೆ ನಮ್ಮ ಬರ್ಡೇ ಟೈಮೇ ಸಿಕ್ಕೈತೆ. ಅದೊಂದು ಅದು ತುಂಬ ಹ್ಯಾಪಿ ಆಗ್ತದೆ. ಗಿಫ್ಟು ಅದೇ ನೀವುಗಳು ನಮಗೆ ಕೊಟ್ಟಿರೋ ಗಿಫ್ಟು. ಯಾಕಂದ್ರೆ 1 ಲಕ್ಷ ಬಂದ್ಬಿಟ್ಟು ನೀವು, ಇದು ನಿಮ್ಮಿಂದ ನನಗೆ ಬಂದಿರೋದು. ಸೊ ನಾರ್ಮಲಿ ನಮ್ಮ ಬರ್ಡೇ ದಿನನೇ ನೀವು ನಂಗೆ ಗಿಫ್ಟ್ ಕೊಟ್ಟಿದ್ದೀರಾ ನೋಡಿ. ಅದು ನಂಗೆ ತುಂಬ ಖುಷಿ ಆಯಿತು. ಇದು 1 ಲಕ್ಷ ಇದೆಯಲ್ಲ ಗೈಸ್, ಸುಮ್ಮನೆ ಅಂತ ಅಲ್ಲ, ಸುಮ್ಮನೆ ಬೇಕು ಅಂದರೆ ಒಂದು ಸಬ್ಸ್ಕ್ರೈಬ್ ತೊಗೊಳೋದು ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ನಾವು ಮಾಡೋದು ನಿಮ್ಗೆ ಇಷ್ಟ ಆಗಬೇಕು. ಸೊ ಅದು ಮೇನ್ ಫಸ್ಟ್ ಆಫ್ ಆಲ್ ಮ್ಯಾಟ್ರ್ ಆಗೋದು. ಮತ್ತು ಶೂಸ್ ಆಗಿರ್ಬೋದು. ಸೆಕೆಂಡ್ ಗಿಫ್ಟ್ ಬಂದ್ಬಿಟ್ಟು ಶೂ. ಸೊ ನೆಕ್ಸ್ಟು ಲಾಕ್ನೇ ಮರ್ತ್ಕೊಬಿಟ್ಟಿಲ್ಲ ಗೈಸ್. ಇವಳು ಇಟ್ಬಿಟ್ಟು ಲಾಕೆ ಗೊತ್ತಿರ್ಲಿಲ್ಲ ಅಂತ ತೆಗಿಯೋದೆಲ್ಲ ಹೋಗುತ್ತೆ. ಸೊ ಮ್ಯಾಕ್ ಗೈಸ್ ಹಿಂಗೆ ಓಪನ್ ಮಾಡಿದ್ರೆ ಇಬ್ಬರು ಫೋಟೋ, ಇಬ್ಬರು ಕಾಣಿಸ್ತೀವಿ, ರಾಜಾರಾಣಿ. ಸೊ ಗೈಸ್ ಇದು ಡಬಲ್ ಕಲರ್ ಗೈಸ್. ಇದು ಹೆಂಗೆ ಅಂದರೆ, ಈಗ ನೋಡ್ರಿ, ಈಗ ನಿಮಗೆ ಯಾವ ಕಲರ್ ಕಾಣ್ತೈತಪ್ಪ ನಿಂಗೀಗ? ಅದು ಬ್ಲೂ ಇಲ್ಲ ಬ್ಲೂ, ಡಾರ್ಕ್ ಬ್ಲೂ. ಹಿಂಗೆ ಬೆಂಡ್ ಮಾಡಿದ್ರೆ ಬ್ಲ್ಯಾಕ್ ಕಾಣುತ್ತೆ, ಹಿಂಗೆ ಮಾಡಿದ್ರೆ ಬ್ಲ್ಯಾಕ್ ಕಾಣುತ್ತೆ. ಈಗ ನೋಡಿ, ಈಗ ಬ್ಲೂ ಐತಲ್ವಾ, ಈಗ ಬ್ಲ್ಯಾಕ್ ಕಾಣುತ್ತೆ ಗೈಸ್. ಸೊ ಇದೂ ಸಹ ತುಂಬ ಕಾಸ್ಟ್ಲಿ ಗಿಫ್ಟೆಡ್, ನಮ್ಮ ಸುರಭಿ ಅವ್ರು ಕೊಟ್ಟಿರೋದು. ಅದೂ ಗೈಸ್ ನಾನು ಅಂದ್ಕೊಂಡಿರ್ಲಿಲ್ಲ ಲೈಫಲ್ಲಿ ನಾನು ಮ್ಯಾಕ್ ಯೂಸ್ ಮಾಡ್ತೀನಿ, ನಾನು ಐಫೋನ್ ಯೂಸ್ ಮಾಡ್ತೀನಿ, ಮತ್ತು ಇಂಥ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ. ಯಾಕೆಂದರೆ ಲೈಕ್ ಅಂತ ಹಂಗಿದ್ದನ್ನು ಚೇಂಜ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಬಂದಿರೋದು. ಸೊ ನಿಮ್ಗಳ ಸಪೋರ್ಟ್ ಎಷ್ಟು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ನಲ್ಲ. ನಾನು ಚೇಂಜ್ ಮಾಡಿದೆ ಅಂತಲ್ಲ, ಇವಾಗ ಒಂದು ವ್ಯಕ್ತಿಗೆ ಅದು ಜವಾಬ್ದಾರಿ. ನಾನು ನೋಡ್ಕೋಬೇಕು, ನನ್ನ ಲೈಫ್ಗೆ ಒಂದು ಹುಡುಗಿ ಬಂದಿದ್ದಾಳೆ, ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮನ ನೋಡ್ಕೋಬೇಕು ಅನ್ನೋದೊಂದು ತಲೆಗೆ ಬಂದರೆ ಎಂಥ ಹುಡುಗನೂ ಅಷ್ಟೇ ನಾವು ಚೇಂಜ್ ಮಾಡೋದು. ಅದೇ ಹೇಳ್ತಿರೋದು, ನಾವು ಚೇಂಜ್ ಮಾಡೋದು ಬೇಕಾಗಿಲ್ಲ, ಅವ್ರಾಗ ಅವರೇ ಚೇಂಜ್ ನನಗೆ ಇವರು ಅಷ್ಟೇ ಅವ್ರಾಗ ಅವರೇ ಚೇಂಜ್ ಆಗಿರೋದು. ನಾನೇನು ಹೇಳ್ಕೊಟ್ಟಿಲ್ಲ. ಬಟ್ ಏನಂದರೆ ಲೈಫಲ್ಲಿ ಏನಾದ್ರು ಮಾಡಬೇಕು. ಈಗ ನೋಡಿ, ಅದಂತೂ ಹೇಳ್ಕೊಡ್ತೀನಿ. ಪ್ಲಸ್ ಇನ್ನೊಂದು ನಾನು ಕಲ್ತಿದ್ದೀನಿ ಹೇಗಿರಬೇಕು. ನಂಗೆ ಸಿಕ್ಕಾಪಟ್ಟೆ ಕೋಪ ಗೈಸ್. ಅದೊಂದು ಸ್ವಲ್ಪ ಕಡಿಮೆ ಮಾಡಿದ್ದಾಳೆ, ಇನ್ನೊಂಚೂರು ಕಡಿಮೆ ಮಾಡ್ಕೋಬೇಕು. ಇವಳು ಅಂತ ಅಲ್ಲ, ನಮ್ಮ ಅಪ್ಪ ಅಮ್ಮನಾದರೂ ಸರಿ, ಯಾರೇ ಆದರೂ ಸರಿ, ಟಕ್ ಅಂತ ಇದಾಗ್ಬಿಡ್ತೀನಿ. ಅದು ಏನಕ್ಕೆ, ಅದು ನಮ್ಮ ಅಪ್ಪನಿಂದನೇ ಬಂದಿರೋದು. ನಮ್ಮ ಅಪ್ಪನೂ ಹಂಗೇನೆ. ಆಮೇಲೆ ಅವ್ರ ಹತ್ರ ಅಂತ ಸರಿ ಕೇಳ್ಬಿಡೋದು. ಸೊ ಗೈಸ್ ಇದು ಇಷ್ಟ ಆಯ್ತು ನನಗೆ. ಯಾರಿಗೂ ಅಷ್ಟೇ. ಇನ್ನೊಂದು ಹೇಳ್ತೀನಿ ನಿಮಗೆ, ಆಯ್ತಾ? ಈಗ ಅಗ್ರೆಷನ್ ಅನ್ನೋದು ಎಲ್ಲರಿಗೂ ಇರುತ್ತೆ, ಇವನ್ ನನ್ನಲ್ಲೂ ಇರುತ್ತೆ. ನಾನು ಫಸ್ಟ್ ಫೋನೆಲ್ಲ ಹೊಡೆದಾಗ್ತಿದ್ದೆ, ಎಲ್ಲ ಮಾಡ್ತಾ ಇದ್ದೆ. ಈ ಕಂಟ್ರೋಲಲ್ಲಿ ಇದ್ದೀನಿ. ಹಂಗೆ ನೀವು ಅಷ್ಟೇ. ಈಗ ಒಂದು ಸಿಚುವೇಶನಲ್ಲಿ ಒಬ್ಬ ವ್ಯಕ್ತಿಗೆ ಹರ್ಟ್ ಆಗುತ್ತೆ ಅಂದರೆ ಆ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಓಕೆನಾ? ನೀವು ಅಷ್ಟೇ ಗೈಸ್, ನೀವು ತಿಳ್ಕೊಳ್ರಿ. ನೀವು ಅಷ್ಟೇ. ಸೊ ಈಗ ಗಿಫ್ಟ್ಗಳ ಬಗ್ಗೆ ಬಂದ್ಬೋಣ. ಸೊ ಗೈಸ್ ಇದು ನನ್ನ ನಂಬಕ್ಕೆ ಆಗ್ತಿಲ್ಲ. ಎಲ್ಲ ಹೇಳ್ಬೋದು, ಬಿಡ್ರಿ ನಿಮಗೆ ನೀವೇನು ಪ್ರಮೋಷನ್ ಮಾಡ್ತೀರಾ ಹಂಗೆ ಹಿಂಗೆ ಇದು ಅಂತ. ಸೊ ಫಸ್ಟ್ ಆಫ್ ಆಲ್ ಗೈಸ್, ಈಗ ನಾವು ಒಂದು ಪ್ರಮೋಷನ್ ಮಾಡ್ತೀವಿ ಅಂದರೆ ಅದರಿಂದ ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಲೈಕ್ ಒಂದೊಂದು ಟೈಮ್ ತಿನ್ನೋಕ್ಕೂ ಕಾಸು ಇರ್ತಿರ್ಲಿಲ್ಲ, ಅದು ಹೇಳ್ಕೊಬಾರ್ದು. ಅವಮಾನನೂ ಆಗಿದೆ, ಸನ್ಮಾನ ಇವಾಗ ಆಗ್ತಿರ್ಬೋದು, ಬಟ್ ಅವಮಾನ ಸಿಕ್ಕಾಬಟ್ಟೆ ಆಗಿದೆ. ಸೊ ಆದ್ರಿಂದ ನಾವು ಮಾಡ್ತಿರೋದು. ಯಾವುದೇ ರೀತಿ ಬೆಟ್ಟಿಂಗ್ ಪ್ರಮೋಷನ್ ಅಂತ ಮಾಡ್ತಿಲ್ಲ, ಅದಂತೂ ಆ ಸಿಚುವೇಶನ್ ಹೋಗ್ತಿಲ್ಲ. ಬಟ್ ಅಂದ್ರೆ ಲೈಕ್ ಅಂದ್ರೆ ಅದಾದ್ಮೇಲೆ ಈಗ ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡು ಯಾವ್ದು ಆಲ್ 1 ಇಯರ್ ಆಗ್ತು ಅನ್ಸುತ್ತೆ, ಯಾವುದೂ ಮಾಡಿಲ್ಲ. ಸೊ ಇದನ್ನು ಥ್ಯಾಂಕ್ ಯು ಮಮ್ಮ, ಇದು ನಂಗೆ ಗಿಫ್ಟ್ ಕೊಟ್ಟಿದ್ದಕ್ಕೆ. ನಾನು ಯೂಸ್ ಮಾಡ್ತೀನಿ, ಬಟ್ ಇದರಲ್ಲಿ ಎಡಿಟಿಂಗ್ ಲ್ಯಾಪ್ಟಾಪಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಫೋನಲ್ಲಿ ಇದ್ದಂಗೆಲ್ಲ ಎಡಿಟ್ ಮಾಡಿದ್ರೆ ಮಸ್ತ್ ಬರುತ್ತೆ. ಸೊ ಅದನ್ನು ಕಲ್ತ್ಕೋಣ.
ಸೊ ನಾನು ಇವಳಿಗೆ ಬೈದೆ ಇವಲ್ಲ ನೀನು ಕೊಟ್ಟೆ ಅಂತ. ನನಗೆ ನಿನ್ನೆ ತಲೆ ಕೆಟ್ಟೋಯ್ತು, ಲೈಕ್ ಬಿಡೋದು. ಅದು ಹೆಂಗೆ ಯೂಸ್ ಮಾಡೋದು ಹಂಗೆ ಹಿಂಗೆ ಅಂತ. ಆಮೇಲೆ ಇನ್ನೊಂದು ಗೈಸ್, ನನಗೆ ನಾಲ್ಕನೇ ಗಿಫ್ಟ್ ಸಿಕ್ತು. ಸಣ್ಣ ಮುನ್ನು ಅವರು ಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್. ನಾವು ಬರ್ಡೇಗೆ ಇನ್ವೈಟ್ ಮಾಡಿದ್ದಕ್ಕೆ, ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆಮೇಲೆ ಇನ್ನೊಂದು ಈ ಗಿಫ್ಟ್ ಕೊಟ್ರಲ್ಲ, ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಥ್ಯಾಂಕ್ ಯು. ನನ್ನ ಕೈಯಲ್ಲಿ ಯಾವುದು ಬೆಳ್ಳಿ ಇರಲಿಲ್ಲ, ನಾನು ಒಂದೈತೆ ಬೆಳ್ಳಿ ರಿಂಗ್, ಬಟ್ ರಿಂಗ್ ಹಾಕಿರ್ಲಿಲ್ಲ ನಾನು. ಇದು ನಾವು ಮಮ್ಮಿ ಲಾಸ್ಟ್ ಬರ್ಡೇ ಬರ್ಡೇಗೆ ಈ ಸತಿನೂ ಬರ್ತೀನಿ ಅಂತ ಹೇಳಿದ್ರು. ಅದರ ಏನೋ ಸ್ವಲ್ಪ ಪ್ರಾಬ್ಲಮ್ ಇಂದ ಬರಕ್ಕಾಗಿಲ್ಲ. ಇವನ್ ತಮ್ಮ ಬರ್ತಾನೆ ಗೈಸ್, ಇವನ್ ತಮ್ಮ ಯಾರು ಅಂತ ತೋರಿಸ್ತೀವಿ. ಗಿಫ್ಟ್ ತಕೊಂಡ್ ಬರ್ತಾರಂತೆ. ಹೌದಾ, ನೋಡೋಣ ಏನ್ ತರ್ತಾರೆ ಅಂತ ಮತ್ತೆ. ಸೊ ಇದು ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಫಾರ್ ಇದು ಗಿಫ್ಟ್ ಕೊಟ್ಟಿದ್ಕೆ. ಥ್ಯಾಂಕ್ ಯು ಹೇಳ್ಬಿಡು ನೀನೇನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಅವರು ಹರ್ಷ ಬ್ರೋ ಅವರು ಜಾಕೆಟ್ ಕೊಟ್ಟಿದ್ರು ಗೈಸ್. ಅದು ಇನ್ನೊಬ್ರು ಫೋಟೋದಲ್ಲಿ ನೋಡಿದ್ರೆ ಅವ್ರು ಜಾಕೆಟ್ ಕೊಟ್ಟಿದ್ರು, ಅದು ನಂಗೆ ಸೈಜ್ ಆಗಲಿಲ್ಲ. ಸೊ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ರು, ಇಸ್ಕೊಂಡ್ರು. ಸೊ ಗಿಫ್ಟ್ ಮ್ಯಾಟ್ರ್ ಆಗಲ್ಲ ಗೈಸ್, ವ್ಯಕ್ತಿ ಮ್ಯಾಟ್ರ್ ಆಗೋದು, ವ್ಯಕ್ತಿತ್ವ ಮ್ಯಾಟರ್ ಆಗೋದು. ವರ್ಷ ಅಂತ ನೋಡಿರ್ತೀರ ನಮ್ಮ ವಿಡಿಯೋ, ಅವರು ತುಂಬ ವಿಡಿಯೋಸ್ ಮಾಡ್ತಿದ್ದಾರೆ ಕಪಲ್ಸು. ನಮ್ಮ ಬರ್ಡೇ ಬ್ಲಾಗ್ ನೋಡಿ ಅವ್ರ ಬರ್ಡೇ ಪಾರ್ಟಿಗೆ ಬಂದಿದ್ದಾರೆ. ಅವ್ರೂ ಸಹ ಜಾಕೆಟ್ ಗಿಫ್ಟ್ ಮಾಡಿದ್ರು, ಅದು ನಂಗೆ ಸೈಜ್ ಆಗಲಿಲ್ಲ ಗೈಸ್. ಸೊ ಅದಕ್ಕೆ ರಿಟರ್ನ್ ಮಾಡಿದ್ದೀನಿ. ಸೊ ಅವ್ರು ಬೇರೆ ತಂದು ಕೊಡ್ತಾರೆ ಆಮೇಲಿಂದ. ಸೊ ಇನ್ನೊಂದು ಗೈಸ್, ಅವ್ರಿಗೂ ಸಪೋರ್ಟ್ ಮಾಡಿ, ಯಾಕೆಂದರೆ ಈಗ ಅಪ್ಕಮಿಂಗ್ ಬೆಳೀತಿರೋರಿಗೆ ಸಪೋರ್ಟ್ ಮಾಡಬೇಕು. ಸೊ ನಮ್ಗೆ ಹೇಗೆ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಸಪೋರ್ಟ್ ಮಾಡಿ. ಚೆನ್ನಾಗಿರ್ಬೇಕು ಗೈಸ್, ಎಲ್ಲ ಚೆನ್ನಾಗಿರಬೇಕು, ಎಲ್ಲ ವೀಡಿಯೋಸ್ ನೋಡಬೇಕು. ಸೊ ನಿಮ್ಗೂ ಒಳ್ಳೇದಾಗಲಿ ಗೈಸ್, ನಮ್ಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ನಂದು 200K ಬೇಗ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಬಾಯ್, ಟಾಟಾ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.